ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನ ಸೀರಿಯಲ್ಗಳನ್ನ ನೋಡ್ತೇವೆ. ಜಿ ಕನ್ನಡ ಆಗಿರ್ಬೋದು, ಸ್ಟಾರ್ ಸುವರ್ಣ ಆಗಿರ್ಬೋದು, ಉದಯ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಚಾನೆಲ್ ಅಲ್ಲಿ ಒಂದಷ್ಟು ಧಾರಾವಾಹಿಗಳನ್ನ ಜನ ತಪ್ಪದೇ ನೋಡ್ತಾರೆ, ಇಷ್ಟಪಟ್ಟು ನೋಡ್ತಾರೆ. ಸುಮಾರು 6 ಗಂಟೆಯಿಂದ ಸೀರಿಯಲ್ಗಳು ಶುರು ಆಗುತ್ತೆ. ತಪ್ಪದೇ ನೋಡುವಂತ ವೀಕ್ಷಕರ ಬಳಗ ಕೂಡ ಇದೆ. ಆದ್ರೆ ನಾವೆಲ್ಲ ನೋಡುವಂತ ಧಾರಾವಾಹಿಗಳಲ್ಲಿ ಅತಿ ಹೆಚ್ಚು ಹಣ ಗಳಿಸುವಂತ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದು ಗೊತ್ತಾ? ಒಂದು ಎಪಿಸೋಡ್ಗೆ ಎಷ್ಟು ಹಣ ಅವರಿಗೆ ಸಿಗುತ್ತೆ ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಈ ವಿಡಿಯೋನ ನೋಡಿದ್ರೆ ಅತಿ ಹೆಚ್ಚು ಹಣ ಗಳಿಸುವಂತ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡೋದ್ರಿಂದ ಹಣ ಗಳಿಸುತ್ತೆ, ಇದೆಲ್ಲ ನಮ್ಗೆಲ್ರಿಗೂ ಗೊತ್ತಿದೆ. OTT ಆಗಿರ್ಬೋದು, ಸ್ಯಾಟಲೈಟ್ ಹಕ್ಕುಗಳನ್ನ ಸೇಲ್ ಮಾಡೋದ್ರಿಂದ ಕೂಡ ಹಣ ಗಳಿಸುತ್ತೆ. ಅಂದ್ರೆ ಸಿನಿಮಾ ಈಗ ರಿಲೀಸ್ ಆಯ್ತು ಅಂತಂದ್ರೆ ಥಿಯೇಟರ್ ಅಲ್ಲಿ ಮೊದಲು ಹಣ ಗಳಿಸುತ್ತೆ, ಅದಾದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ OTT ಸೆಲ್ ಮಾಡುತ್ತೆ, ಆಗ್ಲೂ ಕೂಡ ಹಣ ಬರುತ್ತೆ. ಆಡಿಯೋ ರೈಟ್ಸ್ ಆಗಿರ್ಬೋದು, ಡಬ್ಬಿಂಗ್ ರೈಟ್ಸ್ ಅಂತ ಕೋಟಿ ಲೆಕ್ಕದಲ್ಲಿ ದುಡ್ಡು ಮಾಡುತ್ತೆ. ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಕೋಟಿ ಬೇಕು, ಗಳಿಸೋದು ಕೂಡ ಕೋಟಿ ಲೆಕ್ಕದಲ್ಲೇ ಇರುತ್ತೆ. ಆದ್ರೆ ನಮಗೊಂದು ಕನ್ಫ್ಯೂಷನ್ ಬರುತ್ತೆ, ಧಾರಾವಾಹಿಗಳು ಹೇಗ್ ಹಣ ಗಳಿಸುತ್ತೆ ಅನ್ನೋದು, ಯಾವ ರೀತಿ ದುಡ್ಡು ಬರುತ್ತೆ. ಯಾಕಂತಂದ್ರೆ ರೈಟ್ಸ್ ಆಗಿರ್ಬೋದು, ಅದು ಇದು ಯಾವುದು ಇರೋದಿಲ್ಲ. OTT ಸೆಲ್ ಮಾಡುತ್ತೆ, ಹೌದು, ಅದು ಬಿಟ್ಟು ಧಾರಾವಾಹಿ ಪ್ರತಿದಿನ ಟೆಲಿಕಾಸ್ಟ್ ಆಗುತ್ತೆ. ಸೊ ಹೇಗೆ ಅವ್ರು ಲಾಭ ಮಾಡ್ತಾರೆ ಅನ್ನುವಂಥದ್ದು. ಸೊ ಹಣ ಗಳಿಸುವ ವಿಚಾರದಲ್ಲಿ ಸಿನಿಮಾಗೆ ಹೋಲಿಸಿದ್ರೆ ಧಾರಾವಾಹಿಗಳ ಹಾದಿ ಕೊಂಚ ವಿಭಿನ್ನ. ಸಿನಿಮಾದಂತೆ ಆಯ್ಕೆಗಳು ಇಲ್ಲಿ ಕಮ್ಮಿ, ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರೋದಿಲ್ಲ. ಇಲ್ಲೇನಿದ್ರು ವಾಹಿನಿಯೇ ಕಿರುತೆರೆ ನಿರ್ಮಾಪಕರು ಹಣ ನೀಡಬೇಕು. ಸೊ ಧಾರಾವಾಹಿ TRP ಗಳಿಸುವಲ್ಲಿ ಸಕ್ಸಸ್ ಆದ್ರೆ ಮುಗ್ದ ಹೋಯ್ತು, ಹಣ ಹರಿದು ಬರ್ತಾನೆ ಇರುತ್ತೆ. ಹಾಗಂತ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗತ್ತೆ ಅಂತ ನಾವು ಹೇಳಲ್ಲ. ಕನ್ನಡದಲ್ಲಿ 10 ಹಲವು ಧಾರಾವಾಹಿಗಳನ್ನ ಮನೋರಂಜನಾ ವಾಹಿನಿಗಳು ನಿರ್ಮಾಣ ಮಾಡುತ್ತೆ. ಜಿ ಕನ್ನಡ, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ, ಉದಯ ಟಿವಿ ಧಾರಾವಾಹಿಗಳನ್ನ ನಿರ್ಮಾಣ ಮಾಡ್ತಿದೆ. ಹಾಗಿದ್ರೆ ಈ 4 ವಾಹಿನಿಗಳಲ್ಲಿ ಯಾವ ಧಾರಾವಾಹಿಗೆ ಹೆಚ್ಚು ಹಣ ಸಿಗುತ್ತೆ? ಒಂದು ಎಪಿಸೋಡ್ಗೆ ಧಾರಾವಾಹಿಗಳು ಗಳಿಸುವಂತ ಹಣ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಧಾರಾವಾಹಿಗಳಲ್ಲಿ ಹಣ ಗಳಿಸೋದು ಸಿನಿಮಾಗಿಂತ ವಿಭಿನ್ನ. ಧಾರಾವಾಹಿಗಳ ನಿರ್ಮಾಪಕರಿಗೆ ವಾಹಿನಿಯೇ ಹಣ ಕೊಡುತ್ತೆ. ಒಂದು ಧಾರಾವಾಹಿಗೆ ಎಷ್ಟು ಲಕ್ಷದವರೆಗೆ ಹಣ ಬರುತ್ತೆ? ಅತಿ ಹೆಚ್ಚು ಹಣ ಪಡಿತಿರುವಂತ ಧಾರಾವಾಹಿ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಅತಿ ಹಣ ಪಡಿತಿರುವಂತ ಧಾರಾವಾಹಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೂ ಮುನ್ನ ನಿರ್ಮಾಪಕರಿಗೆ ಹಣ ಹೇಗೆ ಕೈಗೆ ಸೇರುತ್ತೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಬೇಕಾಗತ್ತೆ. ಕಿರುತೆರೆಯಲ್ಲಿ ಒಂದು ಹೊಸ ಧಾರಾವಾಹಿ ಆರಂಭ ಆದ್ರೆ ಮೊದಲ ಎಪಿಸೋಡ್ನಿಂದಲೇ ಹಣ ಬರೋದಿಲ್ಲ. ಇದನ್ನ ನೀವು ತಿಳ್ಕೊಳ್ಬೇಕು. ಅಂದ್ರೆ ಯಾವುದೇ ವಾಹಿನಿ 45 ಎಪಿಸೋಡ್ಗಳವರೆಗೆ ಹಣವನ್ನ ನೀಡೋದಿಲ್ಲ ಸ್ನೇಹಿತರೆ. ಅದನ್ನ ನಿರ್ಮಾಪಕರೇ ಭರಿಸಬೇಕಾಗತ್ತೆ, ಪ್ರೊಡ್ಯೂಸರ್ಸ್ಗಳೇ ಭರಿಸಬೇಕಾಗತ್ತೆ. ಅನಂತರ ಅಷ್ಟೇ ವಾಹಿನಿಗಳು ಒಂದು ಎಪಿಸೋಡ್ಗೆ ಇಷ್ಟು ಹಣ ಅಂತ ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಎಷ್ಟು TRP ಬಂತು, ಯಾವ ರೀತಿ ಆ ಸೀರಿಯಲ್ಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಹಣ ಡಿಪೆಂಡ್ ಆಗುತ್ತೆ. ಇದು ಕೇವಲ ಕನ್ನಡ ಕಿರುತೆರೆಯಲ್ಲಷ್ಟೇ ಅಲ್ಲ, ಭಾರತದಾದ್ಯಂತ ಇದೇ ಪದ್ಧತಿ ಇರುವಂಥದ್ದು. ಭಾರತದ ಯಾವುದೇ ಭಾಷೆಯ ಮನೋರಂಜನಾ ವಾಹಿನಿಯು ಇದೇ ಮಾದರಿಯಲ್ಲಿ ಕೆಲಸ ಮಾಡುತ್ತೆ. ಮೊದಲ 45 ಎಪಿಸೋಡ್ಗಳನ್ನ ವಾಹಿನಿ ಕೊಡೋದಿಲ್ಲ, ಅದನ್ನ ನಿರ್ಮಾಪಕರೇ ಭರಿಸಬೇಕು. ಇದಕ್ಕೆ ಕಾರಣ ಕೂಡ ಇದೆ. ಅಂದ್ರೆ ಒಂದು ವೇಳೆ 10-15 ಎಪಿಸೋಡ್ ಮಾಡಿ ಕೈ ಕೊಟ್ಟು ಹೋದ್ರೆ ಏನು ಮಾಡೋದು? ಅದನ್ನ ವಾಹಿನಿಯೇ ಭರಿಸಬೇಕಾಗತ್ತೆ. ಹೀಗಾಗಿ ನಿರ್ಮಾಪಕರೇ ಹಣವನ್ನ ಹಾಕಬೇಕಾಗತ್ತೆ. ಧಾರಾವಾಹಿ ಮುಗಿದ ಬಳಿಕ ಈ ಹಣವನ್ನ ಕೊನೆಯಲ್ಲಿ ರಿಟರ್ನ್ ಕೊಡ್ತಾರೆ ಅಂತ ಕಿರುತೆರೆಯ ಮೂಲಗಳು ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಧಾರಾವಾಹಿ ಆರಂಭದಲ್ಲಿ ಒಂದು ಎಪಿಸೋಡ್ಗೆ ನಿರೀಕ್ಷೆಗಿಂತ ಹೆಚ್ಚು ಹಣವನ್ನೇ ವಾಹಿನಿ ಫಿಕ್ಸ್ ಮಾಡುತ್ತೆ. TRP ಚೆನ್ನಾಗಿ ಬಂದ್ರೆ ಬಿಡುಗಡೆ ಹಣವನ್ನ ಏರಿಕೆ ಮಾಡುತ್ತೆ. ಸದ್ಯ ಕನ್ನಡ ಕಿರುತೆರೆಯಲ್ಲಿ ಒಂದು ಎಪಿಸೋಡ್ಗೆ ಅತಿ ಹೆಚ್ಚು ಹಣವನ್ನ ಪಡಿತಿರುವಂತಹ ಧಾರಾವಾಹಿ ಅಂತಂದ್ರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ ಹೇಳಲಾಗ್ತಾ ಇದೆ. ಈ ಧಾರಾವಾಹಿ ಒಂದು ಎಪಿಸೋಡ್ಗೆ 2 ಲಕ್ಷ ಪಡಿತಾ ಇದ್ದು 50,000 ಹೆಚ್ಚುವರಿಯಾಗಿ VFXಗೆ ನೀಡಲಾಗ್ತಿದೆ ಅನ್ನುವಂಥದ್ದು ಕಿರುತೆರೆಯಲ್ಲಿ ಹರಿದಾಡ್ತಿರುವಂತಹ ಸುದ್ದಿ. ಅಂದ್ರೆ VFX ಎಡಿಟಿಂಗ್ ಆಗಿರ್ಬೋದು, ಗ್ರಾಫಿಕ್ಸ್, ಇವುಗಳಿಗೆಲ್ಲ ಹೆಚ್ಚು ಖರ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ 2,50,000 ಈ ಧಾರಾವಾಹಿಗೆ ಕೊಡಲಾಗ್ತಿದೆ ಅನ್ನುವಂತಹ ಸುದ್ದಿ ಕಿರುತೆರೆಯಲ್ಲಿ ಹರಿದಾಡ್ತಾ ಇದೆ. ಇದನ್ನ ಬಿಟ್ರೆ ಜಿ ಕನ್ನಡದಲ್ಲೇ ಪ್ರಸಾರ ಆಗ್ತಿರುವಂತ ಕರ್ಣ ಧಾರಾವಾಹಿಗೆ ಒಂದು ಎಪಿಸೋಡ್ಗೆ
1.7 ಲಕ್ಷಕ್ಕೂ ಹೆಚ್ಚು ಹಣವನ್ನ ನೀಡಲಾಗ್ತಿದೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಕಿರುತೆರೆಯಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಅಂದಹಾಗೆ ಈ ಅಂಕಿ ಅಂಶಗಳು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಲಾಗಿದೆ ಸ್ನೇಹಿತರೆ. ಇದನ್ನ ವಾಹಿನಿಯಾಗ್ಲಿ ನಿರ್ಮಾಣ ಸಂಸ್ಥೆಗಳಾಗಿ ಬಹಿರಂಗಪಡಿಸಿಲ್ಲ. ಈ ಅಂಶಗಳಲ್ಲಿ ಏರುಪೇರಾಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಜೊತೆಗೆ ಅತಿ ಹೆಚ್ಚು ದುಡ್ಡು ಹೋಗ್ತಾ ಇರುವಂತದ್ದು ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ಗೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಅದರಲ್ಲಿ ಸಾಕಷ್ಟು ಕೆಲಸಗಳಿದೆ. ಎಡಿಟಿಂಗ್ ವೈಸ್ ಆಗಿರ್ಬೋದು, ಶೂಟಿಂಗ್ ವೈಸ್ ಆಗಿರ್ಬೋದು, ಸೆಟ್ ವೈಸ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಅದನ್ನ ಬಿಟ್ರೆ ಕರ್ಣ ಧಾರಾವಾಹಿ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು ವಾಹಿನಿ ಆಗ್ಲಿ ಯಾರು ಕೂಡ ಇಷ್ಟೇ ಕೊಡ್ತಾ ಇದೀವಿ ಅಂತ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಬಟ್ ಕಿರುತೆರೆಯಲ್ಲಿ ಚರ್ಚೆಯಾಗ್ತಿರುವಂತ ವಿಚಾರ. ಸೊ ಸ್ನೇಹಿತರೆ, ನಿಮಗೆ ಈ ವಿಚಾರ ಗೊತ್ತಿತ್ತಾ? ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಏನು ಎತ್ತ ಅನ್ನುವಂಥದ್ದು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.